ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಈಗಿನ ಜಮಾನದಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳೇ ಮೇಲು ಅನ್ಸೋಕೆ ಶುರು ಆಗ್ಬಿಟ್ಟಿದೆ ಕಣ್ರಿ. ಯಾಕೆ ಅಂತೀರಾ? ಬನ್ನಿ, ಪ್ರಾಣಿಗಳ ಅರಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈ ಕ್ಲಬ್ನ ಒಂದ್ಸಲಿ ನೋಡ್ಬೇಕಣ್ರಿ. ನೋಡ್ತಾ ಇದ್ರೆ ನಾವು ಪ್ರಾಣಿಗಳಾಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅನ್ನಿಸ್ಬಿಡುತ್ತೆ. ಅಲ್ಲಿ ಏನುಂಟು ಏನಿಲ್ಲ ನೋಡ್ತಾನೆ ಇದ್ರೇನೆ ಆಹಾ ಅನ್ಸುತ್ತೆ. ಬೆಂಗಳೂರಲ್ಲಿ ಪೆಟ್ ಸ್ಪಾಗಳು ಕಾಮನ್. ಆದ್ರೆ ಈಗ ಹೊಸದಾಗಿ ಪೆಟ್ ಕ್ಲಬ್ ಒಂದು ಬೆಳಕಿಗೆ ಬಂದಿದೆ. ಇಲ್ಲಿ ನಿಯತ್ತಿನ ಪ್ರಾಣಿಗಳಿಗೆ ಏನುಂಟು ಏನಿಲ್ಲ ಅಂತ ನೀವೇ ನೋಡಿ. ವಿಶಾಲವಾದ ಆಟದ ಮೈದಾನ, ಸುತ್ತ ಬಿದಿರಿನ ಕಾಂಪೌಂಡ್. ಅಬ್ಬಬ್ಬಾ, ಇಲ್ಲಿ ಶ್ವಾನಗಳಿಗೆ ರಾಜ ಮರ್ಯಾದೆ. ನಿಯತ್ತಿನ ಪ್ರಾಣಿಗಳೆಲ್ಲ ಗೆಳೆಯರೊಂದಿಗೆ ಆಟ ಆಡ್ತಿರೋದನ್ನ ನೋಡಿದ್ರೆ ಮಕ್ಕಳು ಆಟದಲ್ಲಿ ಮೈ ಮರೆತಂತಿವೆ. ನಾ ಮೊದಲು ತಾ ಮೊದಲು ಎಂಬಂತೆ ರೇಸಿಂಗ್ ಬೇರೆ. ಸುತ್ತ ಮಾವಿನ ಗಿಡ, ತೆಂಗಿನ ಗಿಡಗಳಿಂದ ಸುತ್ತುವರೆದಿರೋ ಸುಂದರ ತೋಟ, ಮಧ್ಯೆ ಶ್ವಾನಗಳ ಕ್ಲಬ್. ಇದೆಲ್ಲ ಬೆಂಗಳೂರಿನ ಶ್ವಾನ ಪ್ರಿಯರೊಬ್ಬರ ಕನಸಿನ ಗೂಡು. ಅವರೇ ಅದ್ನಾನ್. ನಮ್ಮ ಬೆಂಗಳೂರಲ್ಲಿ ಮಾತ್ರ ಎಲ್ಲೂ ನಮ್ಮ ಹತ್ರ ಕ್ಲಬ್ಸ್ ಅಂತ ಯಾವುದೋ ಒಂದು ಜಾಗ ಇಲ್ಲ, ಯಾವುದೋ ಡೆಡಿಕೇಟೆಡ್ ಪ್ಲೇ ಗ್ರೌಂಡ್ಸ್ ಅಂತ ಇಲ್ವೇ ಇಲ್ಲ. ಸೊ ನಾವು ಒಂದು 3 ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ವಿ. ನಾನು ಒಂದು ನಾಯಿ ತೊಗೊಂಡೆ, ಅವನಿಗೆ ಎಜಿಲಿಟಿ ಎಕ್ಸಸೈಸ್ ತುಂಬ ಬೇಕಾಗಿತ್ತು. 3 ವರ್ಷದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು. ಕೊನೆಗೆ ಒಂದು ಜಾಗ ನಮ್ಮ ಫ್ರೆಂಡಿಂದ ಸಿಕ್ತು. ಇಲ್ಲಿ ನಾವು ಜಾಗ ತೊಗೊಂಡ್ಬಿಟ್ಟು ಡೆವಲಪ್ ಮಾಡಿದ್ವಿ. ಸದ್ಯಕ್ಕೆ ರೀಸನ್ ಡೆವಲಪ್ ಮಾಡಿರೋದು ಏನಕ್ಕಂದ್ರೆ ಒಂದು ಡೆಡಿಕೇಟೆಡ್ ಜಾಗ ಇರುತ್ತೆ ಪೆಟ್ಸಿಗೆ ಮಾತ್ರ ಅಂತ. ಆಟದ ಮೈದಾನದ ಮಧ್ಯೆ ಮುತ್ತಿನ ನಾಯಿಗಳಿಗೆ ಸುಂದರ ಮನೆ ಇದೆ. ಒಬ್ಬನಂತೂ ಗೂಡಿನಿಂದ ಇಡುಕು ನೋಡ್ತಾ ನಂಗೆ ಆಟ ಆಡ್ಬೇಕು ಅಂತ ಹೇಳ್ತಾನೆ. ಇವುಗಳು ಅದೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ಒಟ್ಟಾರೆ ಗೆಳೆಯರೊಂದಿಗೆ ಮಸ್ತ್ ಮಜಾ ಮಾಡ್ತಿವೆ. ಬರೀ ಸುಂದರ ಕ್ಲಬ್ ಇದ್ರೆ ಅರಮನೆನಾ ಅನ್ಕೋಬೇಡಿ. ಇಲ್ಲಿ ನಾಯಿಗಳಿಗೆ, ಬೆಕ್ಕುಗಳಿಗೆ ಮೇಕಪ್ ಕೂಡ ಮಾಡ್ತಾರೆ. ರಾಜಕುಮಾರಿಯರಿಗೆ ಕೊಡೋ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಮೇಕಪ್ ಎಲ್ಲ ಆದ್ಮೇಲೆ ಈ ನಾಯಿ ಬೆಕ್ಕುಗಳೆಲ್ಲ ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಪೋಸ್ ಬೇರೆ ಕೊಡ್ತವೆ. ನೋಡ್ಬೇಕಣ್ರಿ, ಸಖತ್ ಮಜಾ ಇರುತ್ತೆ. ಅಬ್ಬಬ್ಬಾ, ಟೇಬಲ್ ಮೇಲೆ ನಿಂತು ಅದೇನ್ ಪೋಸ್ ನೀಡ್ತಿದೆ ನೋಡಿ. ಇದು ಪಂಚಾತಿಯ ಪುಟ್ಟ ನಾಯಿ. ಪಾರ್ಲರ್ಗಳಲ್ಲಿ ಮೇಕಪ್ ಮಾಡಿಸ್ಕೊಳ್ಳೋ ಲಲನೆಯರು ಹೀಗೆ ಪೋಸ್ ಕೊಡೋಕಿಲ್ಲ ಅಲ್ವೇನ್ರಿ? ನುಣುಪು
ಕಪ್ಪು ಕೂದಲನ್ನ ಸೆಟ್ ಮಾಡೋದು, ಉದ್ದನೆಯ ಉಗುರಿಗೆ ಶೇಪ್ ಕೊಡೋದು, ಅದು ಅಲ್ಲದೆ ಮಸಾಜ್ ಬೇರೆ ಇವಕ್ಕೆ. ಯವ್ವಿ ಯವ್ವಿ ಅದೇನು ಶೃಂಗಾರ. ಗ್ರೂಮಿಂಗ್ ಮೇಯ್ನಾಗಿ ನೇಲ್ ಕ್ಲಿಪ್ಪಿಂಗ್ ಇದೆ. ಇದಕ್ಕೆ ಕೆಲ ನಾಯಿಗಳಿಗೆ ಕೂದಲು ಗಡ್ಡಿ ಕಟ್ಕೊಂಡ್ಬಿಡ್ತಾ ಇರ್ತದೆ. ಅದನ್ನು ಗ್ರೂಮ್ ಮಾಡಿಕೊಂಡು ಅದನ್ನು ನೋಟ್ಸ್ ಇರುತ್ತಲ್ಲ, ಆ ನೋಟ್ಸ್ ಬಿಚ್ಕೊಂಡು ಕಟ್ ಮಾಡಿಕೊಂಡು ಬ್ರಷಿಂಗ್ ಮಾಡಿ ಕ್ಲೀನಾಗಿ ಇದಿರುತ್ತೆ. ಕೆಲವರಿಗೆ ಮುಖದಲ್ಲಿ ಫುಲ್ ಕೂದಲಿರುತ್ತೆ, ಅದನ್ನು ಕಟ್ ಮಾಡಿಕೊಂಡು ಶೇಪ್ ಎಲ್ಲರ ಹತ್ರ ಇದೆ. ಬ್ರೀಡಿಂಗ್ ಇದೆ, ಬಾರ್ಡಿಂಗ್ ಇದೆ, ಎಲ್ಲ ಇದೆ. ಪೆಟ್ ಕ್ಲಬ್ ಥರ ಬಂದಿರೋದು ನಮ್ಮ ಹತ್ರನೇ ಬಂದಿರೋದು. ಫಸ್ಟಾಗಿ ಬಂದು ನಾವೇ ಮಾಡಿರೋದು ಫಸ್ಟಾಗಿ. ಸ್ವಿಮ್ಮಿಂಗ್ ಅಂತ ಬ್ಯಾಂಗ್ಳೂರಲ್ಲಿ ಇಲ್ವೇ ಇಲ್ಲ. ರಾಜಧಾನಿಯ ಸರ್ಜಾಪುರದಲ್ಲಿರೋ ಪಾ ಅಂಡ್ ಕ್ಲಾ ಅನ್ನೋ ಪೆಟ್ ಕ್ಲಬ್ನಲ್ಲಿ ಎಲ್ಲಾ ತಳಿಯ ನಾಯಿಗಳಿಗೂ ರಾಜಮರ್ಯಾದೆ. ಒಂದೇ ಸೂರಿನಡಿ ಹಲವಾರು ಸೌಲಭ್ಯ ಈ ಮೂಕ ಪ್ರಾಣಿಗಳಿಗೆ ಸಿಗತ್ತೆ. ಆಫೀಸ್ ಕೆಲಸ ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ದೂರದ ಊರಿಗೆ ಹೋಗೋರು ತಮ್ಮ ಸಾಕು ಶ್ವಾನವನ್ನ ಇಲ್ಲಿ ನಿರಾಳವಾಗಿ ಬಿಟ್ಟು ಹೋಗಬಹುದು. ಎಲ್ಲ ಇದೆ, ಆದರೆ ಬೋರ್ ಆದಾಗ ಸ್ವಿಮ್ಮಿಂಗ್ ಮಾಡಬೇಕು ಅನ್ಸಿದ್ರೆ ಓ ಎಸ್ ಅದೂ ಇದೆ. ಈ ಪೆಟ್ ಕ್ಲಬ್ನಲ್ಲಿ ಪ್ರಾಣಿಗಳಿಗೋಸ್ಕರನೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೂಪರ್ ಆಗಿರುತ್ತೆ. ಅರೆ, ಏನ್ ಸ್ವಿಮ್ಮಿಂಗು, ಏನ್ ಜಂಪಿಂಗು. ಮೀನುಗಳಿಗೂ ಇಷ್ಟು ಚೆನ್ನಾಗಿ ಸ್ವಿಮ್ ಮಾಡೋಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೆಂಗ್ ಈಜಾಡ್ತಿವೆ ನೋಡಿ. ಶ್ವಾನ್ಗಳಿಗೆ ಸಹಜವಾಗಿಯೇ ಈಜು ಗೊತ್ತಿರತ್ತೆ. ಅಂದ್ಮೇಲೆ ಫ್ರೀ ಈಜುಕೊಳ ಸಿಕ್ಕರೆ ಕೇಳ್ಬೇಕಾ? ಅದ್ರಲ್ಲೂ ಇವುಗಳ ಮಧ್ಯೆ ಕಾಂಪಿಟೇಷನ್ ಬೇರೆ. ರಾಟ್ ವೈಲರ್ ಜಾತಿಯ ಕಪ್ಪು ನಾಯಿಗಳು, ಶೆಫರ್ಡ್ ಜಾತಿಯ ನಾಯಿಗಳ ಈಜೊಂದು ಸೂಪರ್ ಕಣ್ರಿ. ಈ ಪುಟ್ಟ ಹಚ್ ಡಾಗ್ ಅಂತ ಫೇಮಸ್ ಆಗಿರೋ ಪಗ್ ಜಾತಿಯ ನಾಯಿಗಳನ್ನ ನೋಡಿ ಹೇಗೆ ಈಜಾಡ್ತಿವೆ ಅಂತ. ಪುಟ್ಟ ಮೀನುಗಳು ಈಜಾಡುವಂತಿದೆ. ಇವಕ್ಕೆ ಸುಸ್ತಾದ್ರೆ ತೂಗು ಹಲಿಗೆನೂ ಇದೆ. ಶ್ವಾನಗಳ ಆರೈಕೆ ಬಗ್ಗೆ ಕ್ಲಬ್ ಮಾಲೀಕರು ಏನ್ ಹೇಳ್ತಾರೆ ಕೇಳಿ. ನೋಡಿ, ನಮ್ಮದು ಮಂಡೇ ಟು ಸಂಡೇ ಬೋರ್ಡಿಂಗ್ ಫೆಸಿಲಿಟೀಸ್ ಓಪನ್ ಇದೆ. ನಮ್ಮದು ಪ್ಲೇ ಏರಿಯಾಸ್ ಓಪನ್. ನಮ್ಮದು ಸ್ವಿಮ್ಮಿಂಗ್ ಮಾತ್ರ ಸ್ಯಾಟರ್ಡೆ ಸಂಡೇ. ಅಡ್ವೈಸಬಲ್ ಮಾರ್ನಿಂಗು, ಯಾಕಂದರೆ ಬಿಸಿಲಾಗ್ಬಿಟ್ರೆ ಅವ್ರಿಗೂ ಪೆಟ್ಸ್ಗೂ ಕಷ್ಟ ಆಗುತ್ತೆ ಅಂತ. ಕ್ಲಬ್ ಮಾಲೀಕರೊಂದಿಗೆ ಈಜು ಮುಗಿಸಿದ್ದಾಯ್ತು. ಈಗ ಚಳಿ ಅಂತ ಹೇಳ್ತಿವೆ. ಅದಕ್ಕೆ ಕ್ಲಬ್ ಮಾಲೀಕರಿಂದ ಬೆಚ್ಚನೆಯ ಟವಲ್ನಲ್ಲಿ ಮುದ್ದಾದ ನಾಯಿಗಳಿಗೆ ಮುದ್ದಾಟ. ಇವನ್ನೆಲ್ಲ ನೋಡಿ ನಾವು ಸಾಕು ನಾಯಿಗಳಾಗಿ ಹುಟ್ಟೋದು ಲೇಸು ಅನ್ಸಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಅಂತೂ ಇಂತೂ ಸಾಕು ಪ್ರಾಣಿಗಳಿಗಂತೂ ಫುಲ್ ರಾಜಮರ್ಯಾದೆ. ನಾವು
ಇದುವರೆಗೆ ಲಯನ್ಸ್ ಕ್ಲಬ್, ಪ್ರೆಸ್ ಕ್ಲಬ್, ವುಮೆನ್ಸ್ ಕ್ಲಬ್ ಬಗ್ಗೆ ಕೇಳಿದ್ದೀವಿ. ಆದರೆ ಪೆಟ್ ಕ್ಲಬ್ ಬಗ್ಗೆ ಕೇಳಿರಲ್ಲ. ಅಂತಹ ವಿಶೇಷವಾದ ಪೆಟ್ ಕ್ಲಬ್ ಒಂದು ಬೆಂಗಳೂರಿನಲ್ಲಿದೆ. ಇಲ್ಲಿ ನಾಯಿಗಳಿಗೆ ಆಟ ಆಡೋಕೆ ಪ್ಲೇ ಗ್ರೌಂಡ್ ಇದೆ, ಈಜಾಡೋಕೆ ಸ್ವಿಮ್ಮಿಂಗ್ ಪೂಲ್ ಇದೆ, ಸೌಂದರ್ಯಕ್ಕೆ ಗ್ರೂಮಿಂಗ್ ಸಿಸ್ಟಮ್ ಇದೆ. ಇದು ಮಿಸ್ಟರ್ ಅದ್ನನ್ ಅವರ ಕನಸಿನ ಮನೆ. ಇದು ಅವರಲ್ಲಿನ ಪ್ರಾಣಿಗಳ ಮೇಲಿನ ಪ್ರೀತಿಯನ್ನು ತೋರಿಸುತ್ತೆ. ಇವರ ಈ ನೈಜ ಪ್ರೀತಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾ ಪರ್ಸನ್ ಈರಣ್ಣ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೊದಲೇ ಹೇಳದ್ನಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಣಿಗಳಾಗಿ ಹುಟ್ಟಬೇಕು ಅಂತ ನಮ್ಗೆ ಅನ್ಸೋದು ಖಂಡಿತ ಸಹಜ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.